ಉತ್ತರ ಕನ್ನಡ ಸಂಸದರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರ ಜನ್ಮದಿನದ ಅಂಗವಾಗಿ ಸಿರ್ಸಿ ತಾಲೂಕಿನ ಕೋಳಿಗಾರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಬಿಜೆಪಿಯ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷರು ಹಾಗೂ ಅನಂತಮೂರ್ತಿ ಹೆಗಡೆ ಟ್ರಸ್ಟ್ನ ಅಧ್ಯಕ್ಷರಾದ ಅನಂತಮೂರ್ತಿ ಹೆಗಡೆಯವರು ಕುಡಿಯುವ ನೀರಿನ ವಾಟರ್ ಫಿಲ್ಟರ್ ಅನ್ನು ದೇಣಿಗೆಯಾಗಿ ನೀಡಿ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅನಂತಮೂರ್ತಿ ಹೆಗಡೆ, ಅಭಿವೃದ್ಧಿ ಚಿಂತನೆಯುಳ್ಳ ನಮ್ಮ ಆತ್ಮೀಯ ಸಂಸದರಾದ ಕಾಗೇರಿಯವರ ಜನ್ಮದಿನದಂದು ಶಾಲೆಗೆ ವಾಟರ್ ಫಿಲ್ಟರ್ ಕೊಡುಗೆಯಾಗಿ ನೀಡುತ್ತಿರುವುದು ನನಗೆ ಹೆಮ್ಮೆ ತಂದಿದೆ. ಭಗವಂತನು ಅವರಿಗೆ ಇನ್ನಷ್ಟು ಹೆಚ್ಚಿನ ಅಧಿಕಾರ ಹಾಗೂ ಆಯಸ್ಸು ಆರೋಗ್ಯವನ್ನು ನೀಡಿ ಜನಸೇವೆ ಮಾಡಲು ಶಕ್ತಿ ಕೊಡಲಿ. ನಮ್ಮ ಟ್ರಸ್ಟ್ ವತಿಯಿಂದ ಈಗಾಗಲೇ ಅನೇಕ ಶಾಲೆಗಳಿಗೆ ಹಾಗೂ ವಿವಿಧ ಕ್ಷೇತ್ರಗಳಿಗೆ ವಾಟರ್ ಫಿಲ್ಟರ್ಗಳನ್ನು ಕೊಡುಗೆಯಾಗಿ ನೀಡಿದ್ದೇವೆ. ಈ ಶಾಲೆಯ ಅಡುಗೆ ಕೋಣೆಯ ಕಟ್ಟಡಕ್ಕೆ ನಿರ್ಮಾಣಕ್ಕೆ ಹಣಕಾಸಿನ ಅವಶ್ಯಕತೆ ಇದ್ದು ಅದರ ನಿರ್ಮಾಣಕ್ಕೆ ನನ್ನಿಂದಾಗುವ ಸಹಕಾರ ನೀಡುವುದಾಗಿ ಹೇಳಿದರು. ಆರ್ಥಿಕವಾಗಿ ಕಷ್ಟದಲ್ಲಿರುವವರಿಗೆ ಸಹಾಯ ಸಹಕಾರ ನೀಡುತ್ತಾ ಬಂದಿದ್ದೇನೆ. ನಮ್ಮ ಜೀವನದಲ್ಲಿ ಅವಶ್ಯಕತೆ ಇರುವವರಿಗೆ ದಾನ ಮಾಡುವಂತಹ ಗುಣವನ್ನು ಬೆಳೆಸಿಕೊಳ್ಳಬೇಕು. ಸನ್ಮಾನ ಮಾಡಿದಾಗ ನಾನು ಏನೋ ಸಾಧನೆ ಮಾಡಿದ್ದೇನೆ ಎಂದಲ್ಲ, ಮೊದಲಿಗೆ ನನ್ನ ಮೇಲಿನ ಜವಾಬ್ದಾರಿ ಮತ್ತಷ್ಟು ಹೆಚ್ಚಾಗುತ್ತದೆ ಎಂದು ಹೇಳಿದರು. ನೀವು ನನಗೆ ಸನ್ಮಾನ ಮಾಡಿದಾಗ ನಾನೇನೋ ಸಾಧನೆ ಮಾಡಿದ್ದೇನೆ ಅಂತಲ್ಲ, ನನ್ನ ಮೇಲೆ ಇನ್ನೊಂದಷ್ಟು ಜವಾಬ್ದಾರಿ ಜಾಸ್ತಿ ಆಗ್ತದೆ. ಹಾಗೆ ಪ್ರತಿಯೊಬ್ಬರು ಕೂಡ ನನ್ನ ಅಭಿಪ್ರಾಯ ನಮ್ಮದು ಏನಿದೆಯೋ ಅದರಲ್ಲಿ ಸ್ವಲ್ಪ ಮಟ್ಟಿಗೆ ದಾನ ಮಾಡುವಂತಹ ಗುಣ ಬೆಳೆಸ್ಕೊಳ್ಬೇಕು ಅನ್ನೋದು ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ. ಎಷ್ಟಿದೆಯೋ ಅಷ್ಟೇ, ನಮ್ಮ ಹತ್ರ 100 ರೂಪಾಯಿ ಇದ್ದರೆ ಸ್ವಲ್ಪ ಮಟ್ಟಿಗೆ ಯಾರಿಗೆ ಅವಶ್ಯಕತೆ ಇದೆಯೋ ಕೊಡಬೇಕು ಅಂತೇಳಿ ಮತ್ತೆ ಶಿಕ್ಷಕರು ಕೊಡ್ತಾ ಇರೋದಲ್ಲ, ಎಲ್ಲ ಅವಶ್ಯಕತೆ ಇದೆಯೋ ಅಂದರೆ ದಾನ ಮಾಡೋದು ಕೂಡ ಅಪಾತ್ರರಿಗೆ ದಾನ ಮಾಡಬಾರ್ದು, ಸುಪಾತ್ರರಿಗೆ ದಾನ ಮಾಡಬೇಕು. ಈಗ ನೋಡಿ, ಸರ್ಕಾರಿ ಶಾಲೆ ಇಲ್ಲಿ ಕಲಿಯುವಂತಹ ಮುದ್ದು ಮಕ್ಕಳು ಇರ್ತಾರೆ. ಮತ್ತೆ ಸರ್ಕಾರಿ ಶಾಲೆ ಅದು ಉಳಿಸಿ ಬೆಳೆಸಬೇಕಾಗಿದ್ದು ನಮ್ಮ ಕರ್ತವ್ಯ ಆಗಿದೆ. ಎಷ್ಟೋ ಶಾಲೆ ಮುಚ್ಚಿ ಹೋಗ್ತಾ ಇದ್ದಾರೆ. ಇಲ್ಲಿ ಮೂಲಭೂತ ಸೌಕರ್ಯ ಕಡಿಮೆ ಅಂತ ಹೇಳಿ ಎಷ್ಟೋ ಜನ ಈ ಶಾಲೆಗಳನ್ನು ಬಿಟ್ಟು ಪ್ರೈವೇಟ್ ಶಾಲೆಗೆ ಬಸ್ಗಳು ಹತ್ತಿ ಹೋಗ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾವು ಒಂದಷ್ಟು ವ್ಯವಸ್ಥೆಗಳನ್ನು ನಾವು ಮಾಡಬೇಕಾಗಿದೆ. ಈ ಶಾಲೆ ಯಾವ್ಯಾವ ವ್ಯವಸ್ಥೆ ಇದೆ ನನಗೆ ಗೊತ್ತಿಲ್ಲ. ಇವುಗಳಿಗೆ ಶಿಕ್ಷಣ ಇರ್ಬೋದು, ಆಯಿತಾ. ಆಮೇಲೆ ಈ ಬಿಸಿ ಊಟ ಎಲ್ಲ ಕಡೆ ಇದ್ದೇವೆ, ಅದು ಬೇಕಾದಂತೆ ಶ್ರೀನಿವಾಸ ಹೇಳಿದ್ರು ಒಂದು ಪಕ್ಕದ ಗ್ರೂಪ್ ಕೊಡಬೇಕು ಅಂತ. ಖಂಡಿತವಾಗೂ ಕೂಡ ಪ್ರಯತ್ನ ಮಾಡೋಣ. ನಮ್ಮ ಸಂಸದರಾದ ವಿಶ್ವೇಶ್ವರ ಕಾಗೇರಿಯವರಿಗೂ ಕೂಡ ನಾನು ಮಾತನಾಡ್ತೇನೆ. ನಾವು ಒಂದು ಅರ್ಜಿಯನ್ನು ಕೊಟ್ಟರೆ ಏನಾದರೂ ಕೂಡ ಫಂಡ್ ಹಾಕಿಕೊಳ್ಳಿಕ್ಕಾಗದ ಪ್ರಯತ್ನ ಮಾಡುವ. ಯಾಕೆಂದರೆ ಇದು ನೋಡಿ, ಈ ರಸ್ತೆ ದಾಟಿ ಮತ್ತು ಹೋಗುವಂಥದ್ದು ಇದು ಕೂಡ ಅಪಾಯಕಾರಿ. ಯಾರಾದರೂ ಜೋರಾಗಿ ಬಂದರು ನಮ್ಮ ಕಡೆ ಎಲ್ಲ ಟಿಕೆಟ್ ಆಯಿತು ಅಂತಂದರೆ ನಾವೇ ಅನುಭವಿಸ್ಬೇಕು. ಅದರಿಂದ ಅದೆಲ್ಲ ಗಮನಿಸ್ಕೊಂಡು ನಾವು ನಮ್ಮ ಶಾಲೆಯನ್ನು, ಈ ಮಕ್ಕಳನ್ನು, ಈ ಒಂದು ಪರಿಸರವನ್ನು, ಈ ಸಮಾಜವನ್ನು ಉಳಿಸಿ ಬೆಳೆಸುವಂಥ ಕೆಲಸ ಮಾಡಬೇಕು ಅಂತ ಹೇಳ್ತಾ, ಇನ್ನೂ ಹೆಚ್ಚಿನ ನೀವೇನು ತಾವು ಬಾಯಿ ತುಂಬ ಆಶೀರ್ವಾದ ಮಾಡಿದ್ದೀರಿ. ಈ ಒಂದು ತಮ್ಮ ಎಲ್ಲರ ಆಶೀರ್ವಾದದಿಂದ ಇನ್ನೂ ದೊಡ್ಡ ಸೇವೆಗಳನ್ನು ಮಾಡುವಂತಹ ಶಕ್ತಿಯನ್ನು ಭಗವಂತ ಕೊಡಲಿ ಅಂತ ಹೇಳ್ಕೊಳ್ತೇನೆ. ಶಾಲೆಯ SDMC ಅಧ್ಯಕ್ಷರಾದ ಶ್ರೀನಿವಾಸ ಹೆಗಡೆ ಮಾತನಾಡಿ, ನಾವು ಗಳಿಸುವ ಆಸ್ತಿ ಮತ್ತು ಹಣ ಶಾಶ್ವತವಲ್ಲ, ಆದರೆ ನಾವು ಮಾಡುವ ಸಮಾಜ ಸೇವೆ ಹಾಗೂ ಹುಟ್ಟಿನಿಂದ ಸಾಯುವವರೆಗೆ ಮಾಡುವ ಸಾಧನೆಗಳು ಜೀವನದಲ್ಲಿ ಶಾಶ್ವತವಾಗಿ ಉಳಿಯುತ್ತವೆ. ಅನಂತಮೂರ್ತಿ ಹೆಗಡೆಯವರ ಕಷ್ಟ ಎಂದು ಬಂದವರಿಗೆ ತಮ್ಮಿಂದಾಗುವ ಸಹಾಯ ಸಹಕಾರ ನೀಡಿದ್ದಾರೆ. ಈಗಾಗಲೇ 150ಕ್ಕೂ ಹೆಚ್ಚು ಶಾಲೆಗಳಿಗೆ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ನೀಡಿದ್ದು, ಈಗ ನಮ್ಮ ಕೋಳಿಗಾರ ಶಾಲೆಗೂ ಸಂಸದ ಕಾಗೇರಿಯವರ ಜನ್ಮದಿನದ ಅಂಗವಾಗಿ ಈ ಘಟಕವನ್ನು ಒದಗಿಸಿದ್ದಾರೆ. ಅವರಿಗೆ ಧನ್ಯವಾದಗಳು ಎಂದರು. ಈಗಾಗಲೇ ಅವರು 150 ಶಾಲೆಗಳಿಗೆ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ನೀಡಿದ್ದಾರೆ. ಇವತ್ತು ಅವರು ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರ ಜನ್ಮದಿನದ ನಿಮಿತ್ತ ಅವರು ಈ ಒಂದು ಕುಡಿಯುವ ನೀರಿನ ಘಟಕವನ್ನು ನಮ್ಮ ಶಾಲೆಗೆ ಕೊಡುಗೆಯನ್ನು ನೀಡಿದ್ದಾರೆ. ಹಾಗಾಗಿ ಅವರಿಗೆ ನಾನು ವೈಯಕ್ತಿಕವಾಗಿ SDMC ಪರವಾಗಿ ಹಾಗೂ ಶಾಲೆಯ ಎಲ್ಲರ ಪರವಾಗಿ ನಾನು ಅವರಿಗೆ ಅಭಿನಂದನೆಗಳನ್ನು, ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಆದರೆ ಸಮಾಜದಲ್ಲಿ ಉಳಿಯುವುದು ಒಂದೇ, ಅದು ಯಾವುದು ಮಾತ್ರ ಅಂದರೆ ಸಮಾಜ ಸೇವೆ. ನಾವು ಮಾಡಿದಂಥ ಸಮಾಜ ಸೇವೆ ಸಮಾಜದಲ್ಲಿ ಯಾವಾಗ ಶಾಶ್ವತವಾಗಿ ಉಳಿಯುತ್ತದೆ. ನಾವು ಮಾಡಿದ ಆಸ್ತಿಗಳು, ಹಣಗಳು ಯಾವುದು ಶಾಶ್ವತವಲ್ಲ. ನಾವು ಬರುವಾಗಲೂ ಬರುತ್ತೇವೆ ಬಂದಿದ್ದೇವೆ, ನಾವು ಮರಣ ಹೊಂದಿದಾಗಲೂ ನಾವು ಬರೀಗೆ ಇಷ್ಟ ಇದೆ ಅಂತ ಅವರ ನೆರವಿಗೆ ಹೋದವರಿಗೆ ಅವರು ಯಾರಿಗೂ ಬರಿಗೈ ಕಳಿಸಿದಂತಹ ಒಂದು ದಾಖಲೆಗಳಿಲ್ಲ ಅಂತ ಒಂದು ದಾನಶೂಲ ಕಾರಣರು. ಈಗ ನಮ್ಮ ಜಿಲ್ಲೆಯಲ್ಲಿ ಯಾರಿಗೆ ಇವತ್ತು ಏನೋ ಒಂದು ಮನೆ ಕಟ್ಟಡಗಳಲ್ಲಿ ಏನೋ ಹಾನಿ ಆಯಿತು, ಏನೋ ಬೆಂಕಿ ಅವಘಡ ಆಯಿತು, ಏನೋ ಬೈಕ್ನಲ್ಲಿ ಇದು ಅವಘಡ ಆಯಿತು, ಏನೇ ಕಷ್ಟದಲ್ಲಿ ಆರೋಗ್ಯದಲ್ಲಿ ಯಾರಿಗೂ ಕಷ್ಟ ಆಯಿತು,
ಶಾಲೆಗೆ ವಾಟರ್ ಫಿಲ್ಟರ್ ಕೊಡುಗೆಯಾಗಿ ನೀಡಿದ ಅನಂತಮೂರ್ತಿ ಹೆಗಡೆ ಅವರನ್ನು ಶಾಲೆಯ SDMC ಸದಸ್ಯರು ಹಾಗೂ ಶಿಕ್ಷಕರು ಸನ್ಮಾನಿಸಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಾದ ವಿನಾಯಕ್ ಭಟ್, ಶಾಲೆಯ SDMC ಉಪಾಧ್ಯಕ್ಷರಾದ ರಮ್ಯಾ ಹೆಗಡೆ, ಶಾಲೆಯ ಮುಖ್ಯೋಪಾಧ್ಯಾಯರಾದ ಸುರೇಖಾ ಜಿ ಕೋಡಸರ, ಮಹಾಬಲೇಶ್ವರ ಹೆಗಡೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಶಾಲೆಯ ಶಿಕ್ಷಕಿ ಸುಧಾ S ಹೆಗಡೆ ಕಾರ್ಯಕ್ರಮವನ್ನು ರೂಪಿಸಿದರು. ಕೆನರಾ ಪ್ಲಸ್ ನ್ಯೂಸ್, ಸಿರ್ಸಿ.